ನನ್ನ ಹೆಸರು ಪುಟ್ಟಿ ಅಂತ. ನಿಮ್ ತವ ಹೊಸಿ ಮಾತಾಡ್ಬೇಕಿತ್ತು. ಪುಟ್ಟಿನ ಯಾರು ಕಳ್ಸಿರೋದು? ಅಕ್ಕ, ನಮ್ಮ ಮಾವ ಗೋಪಾಲ್ ಅಂತ ಅವ್ರೆ. ಅವ್ರಿಗೆ ಪರಿಚಯ ಇರೋರು ನಿಮಗ್ ಗೊತ್ತಂತೆ. ದುಡ್ಡು ಮಾಡಕ್ಕೆ ನಿಮ್ ತವ ಕಲಿಬೇಕು ಅಂತ ಹೇಳ್ತಿದ್ರು. ಹೊಸಿ ಬಾಗಲ್ ತೆಗಿತೀರಾ ಅಕ್ಕ? ಆಚೆಯಿಂದ ಮಾತಾಡಿದ್ರೆ ಬೇರೆಯವ್ರಿಗೆಲ್ಲ ಗೊತ್ತಾಯ್ತೈತೆ. ಅಕ್ಕ, ನಮ್ಮೂರು ಅದೇ. ನಾನೊಬ್ಳೆ ಬಂದಿಲ್ಲ, ನನ್ನ ಜೊತೆ ಯಾರು ಬಂದವ್ರ ಅಂತ ಚೆಕ್ ಮಾಡ್ತಾವಳೆ. ಹೆಂಗಾನ ರೋಹಿತ್ ಸರ್ಗೆ ಮೋಸ ಮಾಡ್ದೆ ಅಂತ ಇವಳಂಗ್ ಮಾಡ್ಬೇಕು. ಅದನ್ನ ನನ್ನ ಫೋನಾಗೆ ರೆಕಾರ್ಡ್ ಮಾಡಿದ್ರೆ ಸಾಕು, ಇಲ್ಲಿಂದ ಹೊಂಟೋಗ್ಬೋದು. ಹೇ, ನಿನ್ನೆಲ್ಲ ನೋಡಿದ್ದೀನಿ. ಹೋಗಿರ್ಬೋದು. ಗೊತ್ತಾಯ್ತಿಲ್ಲ ಸರ್, ಆದ್ರೆ ಒಂದಂತೂ ಸತ್ಯ, ಮೊದ್ಲಿಂದಾನುವೆ ಕಮ್ಲಿ ಯಾರ್ಗೆ ಸಹಾಯ ಮಾಡ್ಬೇಕು ಅಂದ್ರು ತನಿಗ್ ಏಟೆ ಕಷ್ಟ ಬಂದ್ರು ಅದನ್ನ ಲೆಕ್ಕಿಸದೆ ಮುನ್ನುಗ್ತಾಳೆ. ಅಂತದ್ರಾಗೆ ಈಗ ರೋಹಿತ್ ಸರ್ ಕಷ್ಟ ಅನ್ಮ್ಯಾಕೆ ಅವಳು ಖಂಡಿತ ಸುಮ್ಕಿರಕ್ಕಿಲ್ಲ. ಇಲ್ಲ, ಭಯ ಪಡ್ಬೇಡ. ನಿಂಗೆ ಈಗ ಕಮ್ಲಿ ಅವ್ರ ಫೋನು ಅವ್ರ ಹತ್ರನೇ ಇದೆ ಅಲ್ವಾ? ಹ್ಞೂ ಸರ್, ಆದ್ರೆ ಅವಳು ಫೋನ್ ಮಾಡಿದ್ರೆ ತೆಗಿತಿಲ್ವಲ್ಲ. ಅದೇ ನ್ಯೂಸಲ್ಲಿ ಬಂದಿದ್ದು. ನಾನೊಬ್ಳೆ ಅಲ್ಲ, ತುಂಬಾ ಜನ ಹೀಗೆ ಮಾಡ್ತಾರೆ. ನೀನು ಇದೇ ದಂಧೆಗೆ ಇಳಿತಾ ಇರೋದು ಇವಾಗ, ಗೊತ್ತಾಯ್ತಾ? ಹ್ಞೂ ಅಕ್ಕ, ಹ್ಞೂ ಸರಿ ಅಕ್ಕ. ಈಗ ನಾನು ಆಸ್ಪತ್ರೆಗೆ ಹೋಗ್ತೀನಿ, ನಾಳೆ ಬಂದು ಭೇಟಿ ಮಾಡ್ತೀನಿ. ಇರು ಇರು, ಅದಕ್ಕೂ ಮೊದಲು ಒಂದು ಕೆಲಸ ಇದೆ. ಅದಕ್ಕಾಗೂ ಮಾತು ಕೊಟ್ಟಿದ್ದೀನಿ ಅಪ್ಪ. ಇಂಥ ಪರಿಸ್ಥಿತಿಲಿ ನನ್ನವರೇ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದೇ ಬೇಜಾರಾಗ್ತಾ ಇದೆ ಅಪ್ಪ. ಯಾರಿಗೇನು ಹೇಳೋದು, ಏನ್ ಮಾಡೋದು ಒಂದು ಅರ್ಥ ಆಗ್ತಾ ಇಲ್ಲ. ಅವ್ರ ಮೇಲೆ ಮೊದಲು ಅನುಮಾನ ಪಟ್ಟಿದ್ದ ತಪ್ಪು. ರೋಹಿತ್ ಸರ್ಗೂ ಆ ಹುಡುಗಿಗೂ ಏನೂ ಸಂಬಂಧ ಇಲ್ಲ. ಆ ಹುಡುಗಿ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನನಗೊಂದು ಅರ್ಥ ಆಗ್ತಿಲ್ಲ ಕಣೋ. ನಾನು ನನ್ನನ್ನು ಹೇಗೆ ಪ್ರೂವ್ ಮಾಡ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಕಮ್ಲಿ ಹೇಳ್ತಿರೋದು ನಿಜ. ರಶ್ಮಿ, ನಾನೇನು ತಪ್ಪು ಮಾಡಿಲ್ಲ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕಮ್ಲಿ ಹುಡುಕ್ಬೇಕು. ಬಾ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನಡಿ. ಹೇಗಿದೆ ಅನ್ನೋದೇ ಮುಖ್ಯ. ವಾವ್ ವಾವ್, ನನ್ನ ಬೇಬಿ ಇಷ್ಟು ಮೆಚ್ಯೂರ್ಡ್ ಆಗಿ ಮಾತಾಡ್ತಿರೋದಾ? ಅಮೇಜಿಂಗ್. ಐ ಆಮ್ ಫೀಲಿಂಗ್ ರಿಯಲಿ ಪ್ರೌಡ್.
ಆ ದಡ್ಡಿ ಎಲ್ಲೋ ಹೊರಟೋಗಿದ್ದಾಳಂತೆ ಮಾಮ್. ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಅಂತ ರಿಷಿ ಫೀಲಿಂಗಲ್ಲಿ ಇದ್ದಾನಂತೆ. ಒಂದು 10 ದಿನ ಅಷ್ಟೇ ಇರುತ್ತೆ ಆ ಫೀಲಿಂಗ್. ಅವಳು ಮತ್ತೆ ವಾಪಸ್ ಬಂದಿಲ್ಲ ಅಂದರೆ ಸಾಕು ನನಗೆ. ಐತೆ ಸರ್. ಇವಳು ಎತ್ತವಳು ಅಂತ ತಿಳ್ಕೊಳ್ಳೋಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದು. ಅವಳು ತಾವು ಮಾತಾಡಿರೋದ್ನೆಲ್ಲ ನಾನು ಈ ಮೊಬೈಲಲ್ಲಿ ರೆಕಾರ್ಡ್ ಮಾಡೀನಿ ಸರ್. ಎಲ್ಲನೂ ಇದ್ರಾಗೈತೆ ಸರ್, ನೋಡಿ. ಅಯ್ಯೋ ಸರ್, ಮೊಬೈಲ್ ಸ್ವಿಚ್ ಆಫ್ ಆಗೈತೆ. ಆಮೇಲೆ ನೋಡ್ತೀನಿ. ಇವ್ರು 3 ಜನ ಅರೆಸ್ಟ್ ಮಾಡ್ಕೊಂಡು ನಡೀರಿ. ಇನ್ಸ್ಪೆಕ್ಟರ್, ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಸ್ಟೇಷನ್ ಬಾಮ್ಮ, ಅಲ್ಲಿ ಹೇಳ್ತೀನಿ. ರಿಷಿ, ಕಮಲಿ ಅವರೇ, ಮತ್ತೇನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ನಿಮಗೆ ಕಾಲ್ ಮಾಡ್ತೀನಿ. ಶ್ಯೂರ್, ಎನಿ ಟೈಮ್ ಸರ್. ರಮೇಶ್, ರಿಷಿ ಫೋನ್ ಮಾಡಿದ್ನಲ್ಲ, ಏನ್ ಹೇಳ್ದ? ಏನಾಯ್ತಂತೆ? ಕಮಲಿ ಸಿಕ್ಕಿದಳಂತೆ, ಮನೆಗೆ ಬರ್ತಾ ಇದ್ದಾರೆ. ಏನಾಯ್ತು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅಮ್ಮ, ಕಮಲಿ ಸಿಕ್ಕಿದ್ಮೇಲೆ ಏನು ತೊಂದರೆ ಆಗಲ್ಲ. ಅವಳಿಗೇನೂ ತೊಂದರೆ ಆಗಲ್ಲ. ಅವಳ ಕರ್ಕೊಂಬರಕ್ ಹೋಗಿರೋದು ಇವ್ರಿಗೇನಾದ್ರೂ ಆದ್ರೆ? ತಾರಾ, ಏನೂ ಆಗಲ್ಲ, ಧೈರ್ಯವಾಗಿರು. ಜೊತೆಲಿರೋದಕ್ಕೆ ಒಬ್ಳು ಕಂಪ್ಯಾನಿಯನ್ ಸಿಕ್ಕಿದ್ಲು ಅಂತ ಅವಳ ಜೊತೆ ಓಡಾಡಿದೆ. ಅದು ತಪ್ಪೇ. ಆದ್ರೆ ನಾನು ಅವಳಿಗೆ ಮೋಸ ಮಾಡಲಿಲ್ಲಮ್ಮ. ನನ್ನ ಕಣ್ಣು ಕುರುಡಾಗಿತ್ತು, ನನ್ನ ಬುದ್ಧಿಗೆ ಮಂಕ್ ಕೌದಿತ್ತು. ಐ ವಾಸ್ ಟೋಟಲಿ ಮ್ಯಾಡ್. ನಾನು ಮಾಡ್ತಿರೋದನ್ನೇ ಸರಿ ಅಂತ ಅನ್ಕೊಂಡಿದ್ದೆ. ಮಾಯನಮ್ಮ. ಆದ್ರೆ ನಾನು ಯಾವತ್ತೂ ಹಸಿರಿಗೆ ಮೋಸ ಮಾಡಲಿಲ್ಲಮ್ಮ. ತಪ್ಪಾಯ್ತಮ್ಮ. ಅಯ್ಯೋ, ಇದಾಗ ನಂದು ತೆಪ್ಪೈತೆ ಸರ್. ಈಟೆಲ್ಲ ಶುರು ಆಗಿದ್ದು ನನ್ನಿಂದನೆಯ. ಇದನ್ನ ಸರಿಯಾಗಿ ಕೊನೆಗಲ್ಸೋದು ನನ್ನ ಜವಾಬ್ದಾರಿನೇ ಆಗಿತ್ತಲ್ವಾ? ಇಲ್ಲ ಕಮಲಿ ಅವರೇ, ನೀವು ವಿಷಯ ಹೇಳಕ್ ಬಂದಾಗ ನಾವು ಯಾರು ಸರಿಯಾಗಿ ಕೇಳಿಸ್ಕೊಳ್ಳೇ ಇಲ್ಲ. ನೀವು ಹೇಳೋದನ್ನ ನಾವು ಕೇಳಿಸ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಐ ಆಮ್ ಸಾರಿ ಕಮಲಿ ಅವರೇ. ಸರ್, ನೀವು ಯಾಕೆ ಸರ್ ಸಾರಿ ಕೇಳ್ತೀರಾ? ಅದೊಳಗೆ ಎಂಡದ ಮ್ಯಾಕ್ ನಿಂತ್ಕೊಂಡಂಗೆ ಆಯ್ತಿರ್ತದೆ. ಕೋಪ ಮಾಡ್ಕೋಬೇಡ ಗೌರಿ. ಎಷ್ಟು ಜನಕ್ಕೆ ಕಮಲಿ ಅಂತ ಗುಣ ಇದೆ ಹೇಳು. ನಮ್ಮೊಬ್ರು ಚೆನ್ನಾಗಿದ್ರೆ ಸಾಕು ಅಂತ ಬದುಕೋ ಇಂಥ ಜಗತ್ತಲ್ಲಿ ನಮ್ಮ ಮಗಳು ಹೀಗಿದ್ದಾಳೆ ಅಂತ ನಾವು ಖುಷಿ ಪಡ್ಬೇಕು. ನಾನು ಒಪ್ತೀನಿ, ಕಮಲಿ ಯಾರಿಗೂ ಹೇಳ್ದಲೇ ಹೋಗಿದ್ ತಪ್ಪು ಅಂತ. ಇನ್ಮೇಲೆ ಇದು ರಿಪೀಟ್ ಆಗ್ದಲೇ ಇರೋ ಥರ ನಾನು ನೋಡ್ಕೊಳ್ತೀನಿ, ಸರಿನಾ? ಅಮ್ಮ ಮಗಳು ಇಬ್ರಿಗೂ ಎಲ್ರನ್ನ ಹೇಗ್ ಬಲೆಗೆ ಹಾಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನಿನ್ ಮುಂದೆ ನಿಂತು ಕ್ಷಮಿಸು ಅಂತ ಕೇಳೋ ಯೋಗ್ಯತೆನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಮಣ್ಣು ತಿನ್ನೋ ಕೆಲಸ ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಐ ಆಮ್ ಸಾರಿ. ನೀನಿರೋ ಕೋಣೆನ ಮೊದಲು ಉಳಿಸ್ಕೋ. ಇಲ್ಲ ಹೀಗೆ ನಿನ್ನ ನಾಟಕಗಳನ್ನ ಮುಂದುವರಿಸಿದ್ರೆ ಕೋಣೆ ಬದಲಾಗತ್ತೆ. ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಕೃಷ್ಣನ ಜನ್ಮಸ್ಥಾನ ಜೈಲು. ಜೈಲಿಗೆ ಸೇರಿಸ್ಬಿಡ್ತೀನಿ. ಹುಷಾರು.
ಮಾಡ್ತಿದ್ರಿ ರೋಹಿತ್ ಸರ್ ಮ್ಯಾಕೆ ಅನುಮಾನ ಪಟ್ಟು ನಾನು ನಿಮ್ಮ ತಾವ ಬಂದು ಹೇಳ್ದೆ. ಆದರೆ ಅವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾದ ಮ್ಯಾಕೆ ನನ್ನ ಕೈಲಿ ಸುಮ್ಮನೆ ಕೂತಿರೋಕ್ಕಾಗಲಿಲ್ಲ ಅಕ್ಕ. ನನ್ನಿಂದ ನಿಮ್ಮಿಬ್ರ ಮಧ್ಯೆ ತೊಂದರೆ ಬರಬಾರ್ದು ಅಂತ ನಾನು ಹಿಂಗೆ ಮಾಡಿದೆ. ಒಳ್ಳೆ ಹೆಸರು ತಗೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ ಇವಳು ಮಾತಿಗೆ ಇವರೆಲ್ಲ ಹೌದು ಸರಿ ಅಂತ ತಾಳ ಹಾಕ್ತಾರೆ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿರ್ಲಿಲ್ಲ. ನೀನ್ ಧೈರ್ಯಕ್ಕೆ ಮೆಚ್ಚಬೇಕು. ಮತ್ತೆ ನಮ್ಮ ಹುಡುಗಿ ಅಂದ್ರೆ ಸುಮ್ಮನೆನಾ? ಸಮಯಕ್ಕೆ ಸರಿಯಾಗಿ ಅಲ್ಲಿ ರೀಚ್ ಆಗಿಲ್ಲ ಅಂದಿದ್ರೆ ಸರ್, ನಾನು ಆಗ್ಲೇ ಕೇಳಬೇಕು ಅಂತಿದ್ದೆ. ನಾನಿರೋ ಜಾಗ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನು ಹೇಳ್ತೀನಿ ರಿಷಿ ಅಣ್ಣ ನಿನಗೆ ಪ್ರಪೋಸ್ ಮಾಡಬೇಕಾದ್ರೆ ನಿನ್ ಫೋನಲ್ಲಿ ಎಮರ್ಜೆನ್ಸಿಗೆ ಅಂತ GPS ಟ್ರ್ಯಾಕರ್ ಆನ್ ಮಾಡಿದ್ದ, ಕರೆಕ್ಟಾ? ಇದನ್ನೆಲ್ಲ ಮಾಡಿದಾನ ಇವನು? ಕರೆಕ್ಟ್. ಕಮಲಿ ಅವ್ರ ಫೋನು ಸ್ವಿಚ್ ಆಫ್ ಆಗಿತ್ತು. ಅವ್ರ ಲಾಸ್ಟ್ ಲೊಕೇಶನ್ ಇಟ್ಕೊಂಡು ಅಲ್ಲಿಗೆ ಹೋದ್ವಿ ಅಷ್ಟೇ. ಥ್ಯಾಂಕ್ ಯು ಸರ್. ಅವತ್ತು ನನ್ನ ಮನೆಗೆ ಬರಬೇಡ. ನನ್ನ ಮಗನ ಮನಸ್ಸನ್ನ ಕೆಡಿಸಿದ್ದು ಅಲ್ಲದೆ ನನ್ನ 25 ವರ್ಷದ ಕನಸಿಗೆ ಕೊಳ್ಳಿ ಇಡೋಕ್ ಹೊರಟಿದೆಯಲ್ಲ. ಸಮಯಕ್ಕೆ ಸರಿಯಾಗಿ ಈ ರೀತಿ ಸಹಾಯ ಮಾಡಿ ಮನೆಯವ್ರೆಲ್ಲರ ಮನಸ್ಸನ್ನು ಗೆದ್ದು ಇಲ್ಲಿಗೆ ಪರ್ಮನೆಂಟ್ ಆಗಿ ಬಂದು ಟೆಂಟ್ ಹಾಕುವ ನಿನ್ ಪ್ಲಾನ್ನ ಈ ತಾರ ಸಕ್ಸಸ್ ಆಗೋಕ್ ಬಿಡಲ್ಲ. ನಿನ್ನ ಕನಸು, ನಿನ್ನ ಆಸೆಗಳು ಯಾವತ್ತೂ ಈಡೇರಲ್ಲ. ನೀನು ನನ್ನ ಮನೆ ಸೊಸೆ ಆಗೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಥ್ಯಾಂಕ್ಸ್. ಅಪ್ಪಯ್ಯ, ನಿನ್ನೆಯಿಂದ ನೀವು ಅವ್ವ ಯಾಕೆ ಹಿಂಗಿದ್ದೀರಾ ಅಂತ ನಂಗೆ ನಿಂಗೆ ಹೇಳಿದ್ಲು. ಅದಕ್ಕೆ ಒಂದು ಉಪಾಯ ತಂದೀನಿ. ಹೌದು, ದೊಡ್ಡ ಮನ್ಸಿ. ಈಗೆಲ್ಲರೂ ಮಾತಾಡಾಯ್ತು, ಈಗ ಉಪಾಯ ತಗೊಬಂದವಳಂತೆ. ಯಾರು ಯೋನೆ ಅಂದ್ರೂ ಆ ಜಮೀನ ನಾನು ಕೊಡಕ್ಕಿಲ್ಲ. ಅವಯ್ಯ, ಕೈ ಕೊಡು. ಯಾಕೆ? ಕೊಡವ ಅಪ್ಪಯ್ಯ. ಹಾಗೆ ಅವನು ಹಾಗೆಯ 8 ವರ್ಷನೂ ನಿಮ್ ನೆನಪಲ್ಲೇ ಬದುಕವ್ರೆ ಅಪ್ಪಯ್ಯ. ಅದು ನನಗ್ ಮಾತ್ರ ಗೊತ್ತು. ಹಂಗೆಯ ಈಗ ಅವನು ಅವ್ರ ಅಪ್ಪಯ್ಯ ಅಂದ್ರೆ ನನ್ನ ಅಜ್ಜಯ್ಯ ಅವ್ರ ಗೆಪ್ತಿಲೇ ಬದುಕ್ತಾವಳೆ. ಅವ ಮಾತ್ರ ಅಲ್ಲ ಅಪ್ಪಯ್ಯ, ನಾನುವೆ. ನೀನೇ ಪ್ಲಾನ್ ಮಾಡಿದ್ಯಾ? ಹ್ಞೂ ಅಪ್ಪಯ್ಯ, ಅಲ್ಲಿ ಇಲ್ಲಿ ತಪ್ಪಿರ್ಬೋದೇನೋ, ಆದ್ರೆ ಪ್ಲಾನ್ ವರ್ಕೌಟ್ ಆಯ್ತೈತೆ ಅಂತ ನಂಗೆ ಅನಿಸ್ತೈತೆ. ಇಷ್ಟು ಕಡಿಮೆ ಟೈಮಲ್ಲಿ ನೀನು ಹೇಗೆ ಇದನ್ನ ಯೋಚನೆ ಮಾಡಿದೆ? ನನಗೆ ನಂಬಕ್ಕೆ ಆಗ್ತಲ್ಲ ಕಮಲಿ. ಅಪ್ಪಯ್ಯ, ನಿಮ್ಮ ಮತ್ತೆ ಅವನ ಮಧ್ಯ ಮನಸ್ತಾಪ ಬಂದ್ರೆ ಈ ಕಮಲಿ ಸುಮ್ಕಿರಕ್ಕಿಲ್ಲ. ಅವ್ವ ನೀವು ಯಾವಾಗ್ಲೂ ಚೆಂದಾಗಿರ್ಬೇಕು, ನಂಗೆ ಆಟೆ ಸಾಕು. ಅಲ್ವಾ ಅವ್ವ?
ಅವ್ವ ಕಣ್ಣಾಗ ನೀರ್ ತುಂಬ್ಕೊಂಡಿರಂಗೈತೆ, ಅಳ್ತಿದ್ಯಾ? ನಾ ಹೇಳ್ತಾನೆ ಇದೀನಿ, ಹೊದ್ಕೊಂಡ್ ಮಲ್ಕೋತಿದ್ಯಲ್ಲ, ಎದ್ದೇಳೋ. ರಿಷಿ, ಇರಿ ಕಮಲಿ ಅವರೇ. ಕಮಲಿ ಅವರ? ಏ ರಿಷಿ, ಹೆಸರಿಡ್ದು ಬೇರೆ ಕರಿತಾ ಇದ್ದೀರಾ? ಸರಿ ಹೋಯ್ತು. ರಾತ್ರಿ ಎಲ್ಲ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಮಲಗಿದ್ ಲೇಟ್ ಆಯ್ತು. ಇನ್ನೊಂದು 10 ನಿಮಿಷ. ಈ ಲೆವೆಲ್ ಹಾಳಾಗಿದ್ಯಾ ನೀನು? ಎದ್ದೇಳೋ. ಹೊಡಿಬೇಡಿ ಕಮಲಿ ಅವರೇ. ಎದ್ದೇಳೋ. ಹೊಡಿಬೇಡಿ. ಏನು? ಅಣ್ಣಂಗೆ ಗೊತ್ತಿದ್ರು ಹೇಳಲಿಲ್ಲ ನನಗೆ. ಯಾಕೋ ಹೇಳಲಿಲ್ಲ? ಏಯ್, ನನಗೆ ಗೊತ್ತಾಗಿದೆ ನೆನ್ನೆ ರಾತ್ರಿ ಕಣೆ. ಓ, ಅದಕ್ಕೆ ಆರಾಮಾಗಿ ಮಲಗಿದ್ಯಾ? ಅಣ್ಣ, ಹೇಗಿದ್ರು 3 ದಿನ ರಜಾ ಇದೆ, ಸೊ ಈ ಸರಿ ಟೈಮ್ ವೇಸ್ಟ್ ಮಾಡಿದೆ ಎಲ್ಲಾದ್ರೂ ಹೋಗಿ ಬರೋಣ ಕಣೋ, ಪ್ಲೀಸ್ ಪ್ಲೀಸ್. ಮೊದ್ಲು ಅವನು ಹಲ್ಲುಜ್ಲಿ ಇರು, ಆಮೇಲೆ ಏನು ಅಂತ ಡಿಸೈಡ್ ಮಾಡೋರಂತೆ. ಬಾರೋ ರಿಷಿ. ಪ್ಲೀಸ್ 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 ಪ್ಲೀಸ್. ಹಂಗೆ ಇನ್ನೊಂಚೂರು ಮೇಲೆ ಹೊತ್ತು. ಅಲ್ಲೇ ಇಲ್ಲಿ. ಓಕೆನಾ? ವೆಲ್ಟಿಂಗ್. ನಿಂಗೆ ಓದ್ಕೊಂತ ತಾನೆ ಹೇಳಿದ್ದು, ಇಲ್ಲಿ ಯಾಕೆ ಬಂದೆ? ಕಮಲಿ, ಕಾಲೇಜಿಂದ ಮೇಲ್ ಬಂದೈತೆ, ಇನ್ಯಾಕ್ 3 ದಿವಸ ರಜಾ ಅಂತೆ. ಯಾಕೆ ಓದ್ಬೇಕು ಹೇಳು, ನೀನೇ ನೋಡು. ಇವನು ರಜವಾ? ಹೂ ಕಣವ. ಕಮಲಿ, ಈ ರಜೆಗೆ ನಾವೆಲ್ಲ ಹೋಗೋಣವಿ. ಈಗ ತಾನೇ 2 ವಾರ ಮಾರ್ಪುರದಲ್ಲಿ ಇದ್ದು ಬಂದೆಲ್ಲಮ್ಮಿ, ಈಗ ಮತ್ತೆ ಹೋಗೋಣ ಅಂತ ಇದೆಯಾ? ಅಯ್ಯೋ, ಕಾಲೇಜ್ ಬೇರೆ ಇಲ್ಲ, ಮನೇಲಿ ಕುಂತ್ರೆ ಸಾನೆ ಬೋರ್ ಆಯ್ತದ ಸರೋಜಕ್ಕ. 3 ದಿನ ಹೆಂಗಿರೋದು ಹೇಳು. ಕಮಲಿ, ನೀನೇ ಏನಾನ ಐಡಿಯಾ ಮಾಡವಿ. ಏನ್ ಹೇಳಿದ್ರು ಅನ್ನೋದನ್ನ ಮರ್ತ್ ಹೋದ್ಯಾ? ಅಮ್ಮಮ್ಮ ಹೇಳ್ತಾರೆ 1000. ಲುಕ್ ಮಾಮ್, ಈ ಆಸ್ತಿ ನನ್ನ ಕೈ ಬಿಟ್ಟು ಹೋದ್ರು ಕೂಡ ಐ ಡೋಂಟ್ ಕೇರ್. ನನಗೆ ಮುಖ್ಯ ಏನಂದ್ರೆ ರಿಷಿ ಒಬ್ನೇ. ಅವನ ಜೊತೆ ಚೆನ್ನಾಗಿರೋಕೆ ಆ ಕೆಸ್ಟನ್ ಕಮ್ಮಿ ಜೊತೆ ಸಂಬಂಧ ಸರಿ ಮಾಡ್ಕೊಂಡೆ ನಾನು. ಬಟ್ ಏನು ಯೂಸೇ ಇಲ್ಲ. ನನಗೆ ಬರ್ತಿರೋ ಫ್ರಸ್ಟ್ರೇಷನ್ಗೆ ಯಾರನ್ನಾದ್ರು ಕತ್ತಿಸ್ಕಿ ಸಾಯಿಸ್ಬಿಡ್ಬೇಕು ಅಂತಿದೆ. ಬನ್ನಿ ಕೂತ್ಕೊಳ್ಳಿ, ತಿಂಡಿತೀನಿ. ಅದ್ ಸರಿ ಕಮ್ಲಿ, ಅಣ್ಣ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ? ಯಾರು? ಆಹಾ, ಕಳ್ಳಿ ನೋಡ್ದ್ಯಾ ಶಂಭು ಕಮ್ಲಿ ನಾಟಕನ? ರಿಷಿ ಸರ್ ನಮ್ಕಿನ ಮುಂದೆ ಬಂದ್ರಲ್ಲ, ಎಲ್ಲರವರು? ರಿಷಿ ಸರ್ ಬಂದ್ರ? ಅವ್ವ, ನೀನ್ ನೋಡ್ದ್ಯಾ? ಇಲ್ವಲ್ಲ ಕಮಲಿ. ಹೋದ್ ಸಲ ನನ್ ಮಾರ್ವೇಶದಲ್ಲಿ ಕರ್ಕೊಂಡ್ ಬಂದಿದ್ರು. ಈ ಸಲ ಅದ್ ಹೆಂಗ್ ಬಂದವರು ಏನೋ, ಹೋಗಿ ಹುಡುಕ್ರಿ. ಸರಿ, ನೀವೆಲ್ಲರೂ ತಿಂಡಿ ತಿನ್ನಿ, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ. ಕಮಲಿ ಅವರೇ, ಕಮಲಿ ಅವರೇ, ಯಾರೇನು ರೂಮ್ ಬಾಗ್ಲು ತಟ್ಟಿದ್ದಾನೆ? ರಿಸರ್ವ್. ಅದು ಕಮಲಿ ಅವರು ಏನೋ ಡೌಟ್ಸ್ ಇದೆ ಅಂತ ಹೇಳಿದ್ರು, ಸೊ ಕ್ಲಿಯರ್ ಮಾಡೋದಕ್ಕೆ ಬಂದೆ. ಕಮಲಿ ಅವರು ಇಲ್ವಾ ಆಂಟಿ? ನನಗೆ ಗೊತ್ತಿಲ್ಲಪ್ಪ. ರಿಷಿ, ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಏನಂಟಿ? ರಿಷಿ, ನೀನ್ ಇಲ್ಲೇ ಇರು. ನೀನ್ ಬಂದಿರೋ ವಿಷಯನ ಬೇಬಿಗೆ ಹೇಳಿ ಬರ್ತೀನಿ. ಅಯ್ಯೋ ಆಂಟಿ,
ಅಯ್ಯೋ ಹಾಗೇನಿಲ್ಲ ಮಾವ. ಏನು ಗಂಡ ಹೆಂಡತಿ ಕತೆ ಹೊಡಿತಾ ಇದ್ರಾ? ಅಯ್ಯೋ ಹಾಗೇನಿಲ್ಲಪ್ಪ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಹೊಸದಾಗಿ ಮದ್ವೆ ಆದಂತರ ಇದೆಯಾ. ಓಕೆ, ಯಾರ ಕಣ್ಣು ಬೀಳ್ತೇ ಇರಲಿ, ಸದಾ ಇಬ್ರು ಹೀಗೆ ನಗ್ನಾಗ್ತಾ ಖುಷಿ ಖುಷಿಯಾಗಿ. ರೋಹಿತ್, ಆ ಡಾಲ್ಮಿಯಾ ಡೀಲು ನಾಳೆನೇ ಅಲ್ವಾ? ಹಾಂ ಅಪ್ಪ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾನು ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕು, ಬರ್ತೀಯಾ? ಹಾಂ ಸರಿನಪ್ಪ, ಬರ್ತೀನಿ. ಕಣ್ಗಳು ನನ್ನೇ ಹುಡುಕ್ತಾ ಇದೆ, ನಿಜನಾ? ಅದು ನನ್ನ ನೋಡಿದ ಕೂಡಲೇ ಕಣ್ಣೆರಡು ಅರಳಿದಾವೆ. ನಮ್ಮವರು ನನಗೋಸ್ಕರ ಕಾಯ್ತಾ ಇದ್ರು ಅಂತ ಸಂದೇಶ ಬಂದಿದೆ, ನಿಜನಾ? ಓ, ಮೇಘ ಸಂದೇಶನಾ ಸರ್? ಪ್ರೇಮ ಸಂದೇಶ. ಅದಕ್ಕೆ ಉತ್ತರ ಕೊಟ್ಟು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದೆ. ಉತ್ತರನಾ? ಡಿಸೈಡ್ ಮಾಡೋಣ. ಓಕೆ, ಕಮ್. ರಚನಾ, ಟ್ರಿಪ್ಪಾ? ಹ್ಞೂ, ನಾವು ಬರೀ ಹೆಸರಿಗೆ ಮಾತ್ರ ಫ್ರೆಂಡ್ಸು, ಇದುವರೆಗೂ ಎಲ್ಗೂ ಹೋಗೇ ಇಲ್ಲ. ಸೊ ಈ ಸಲ ಯಾವ ರಜೆನೂ ವೇಸ್ಟ್ ಮಾಡೋದು ಬೇಡ. ಏನಣ್ಣ, ನಾನು ಹೇಳೋದು ಕರೆಕ್ಟ್ ಅಲ್ವಾ? ಹೇ ಸೂಪರ್, ಇಷ್ಟು ದಿನಕ್ಕೆ ಇವತ್ತೇನೋ ಒಂದು ಕರೆಕ್ಟಾಗಿ ಹೇಳ್ತಿದ್ಯಾ ರಾಜು. ಓಕೆ ದೆನ್ ಯು ಗೈಸ್ ಕ್ಯಾರಿ ಆನ್. ನಾನು ಹೊರಡ್ತೀನಿ. ಅನಿಕಾ, ಎಲ್ಲಿಗೆ ಹೋಯ್ತಿದ್ಯಾ? ಕುಂತ್ಕ. ಬೇಡ ಕಮ್ಲಿ, ನಿಮ್ಮ ಮಧ್ಯೆ ನಾನು ಯಾಕೆ? ಕಮಲಿ ಅವ್ರ ಆಸೆ ಅಂತೆ ವಿ ಆಲ್ ಗೋ ಟು ಬೀಚ್. ಏನಂತೀರಾ? ಆದ್ರೂ ಅಣ್ಣ, ನಾವು ಕೊಟ್ಟಿದ್ದ ಐಡಿಯಾ ಎಲ್ಲದಕ್ಕೂ ಅಲ್ಲಿಗೆ ಹೋಗೋದು ಬೇಡ, ಇಲ್ಲಿಗೆ ಹೋಗೋದು ಬೇಡ ಅಂತೆಲ್ಲ ಹೇಳಿ ಈ ಕಮಲಿ ಹೇಳಿದ್ಲು ಅಂತ ಬೀಚ್ಗೆ ಹೋಗಕ್ ರೆಡಿ ಆಗಿದ್ಯಾ ಅಲ್ವಾ? ಓಕೆ ಲಿಸನ್, ಕುಂದಾಪುರದ ಹತ್ರ ನನ್ನ ಫ್ರೆಂಡ್ ಒಂದು ಹೋಮ್ ಸ್ಟೇ ಇದೆ. ಏನಾಯ್ತು ಅನಿಕಾ? ನಾನು ಹೇಳಿರೋ ಪ್ಲೇಸಸ್ ಯಾವುದು ಕೂಡ ಕನ್ಸಿಡರೇ ಮಾಡಿಲ್ಲ. ಅಂಡ್ ಇವರೆಲ್ಲ ನನ್ಗೆ ಅವಮಾನ ಆಗೋ ತರ ಮಾತಾಡ್ತಿದ್ದಾರೆ. ಐ ಕ್ಯಾನ್ ನಾಟ್ ಸ್ಟೇ ಹಿಯರ್. ಅನಿಕಾ, ಕಮಲಿ ಬಿಡು, ಹೋದ್ರೆ ಹೋಗ್ಲಿ. ಇಲ್ಲ ರಚನಾ, ನೀವೆಲ್ಲ ನಡ್ಕೊಂಡಿದ್ದು ಹಂಗೆ ಇತ್ತು. ನಾವು ತಮಾಷೆ ಮಾಡಿದ್ವಪ್ಪ, ಅವಳು ತಮಾಷೆ ತರ ತಕೊಂಡ್ಲಿಲ್ಲ. ಆ ತಮಾಷೆ ತರ ಇರ್ಲಿಲ್ಲ ಸಂಭು. ಅನಿಕಾ, ಅನಿಕಾ, ಒಪ್ಪಿಸ್ತೀನಿ. ಮಾಮ್, ಅವಳ ಜೊತೆ ಹೋಗಕ್ಕೆ ನಮ್ಗೆ ಇಷ್ಟ ಇಲ್ಲ. ಬೇಬಿ ಪ್ಲೀಸ್. ಕಮಲಿ, ನೀನು ಹೋಗಮ್ಮ, ನಾನು ಅವಳ ಹತ್ರ ಮಾತಾಡಿ ಅವಳನ್ನ ಕಳಿಸ್ತೀನಿ, ಆಯ್ತಾ? ಸರಿ ಚಿಕ್ಕವ್ವ. ಬೇಬಿ, ನಾನು ಹೇಳ್ತಿರೋದನ್ನ ಸರಿಯಾಗಿ ಕೇಳಿಸ್ಕೊ. ನಿಂಗೆ ಎಳ್ಳೆಳ್ ಬೇಕಾದ್ರೆ ಕುಡ್ಕೋ, ಸುಮ್ಕೆ ಡೈಲಾಗ್ ಹೊಡಿಬೇಡ. ಸರಿ ಆಯ್ತು, ಪಾಪ ಮಾಡ್ಕೋಬೇಡ, ತಕ್ಕ. ಗುಡ್ ಗರ್ಲ್. ಕಮಲಿ, ಏನಂತ ಅವಳ್ದು? ನೀವೆಲ್ಲ ಮಾಡಿದ್ ಸರಿ ಅಂತ ನಿಮ್ಗೆ ಅನ್ಸ್ತೈತಾ? ಏನ್ ಕಮ್ಲಿ, ಈಟೊತ್ತು ಇಲ್ಲೇ ಕೂತಿದ್ದು ದಿಢೀರನೆ ಎದೋದ್ಲು. ಅವಳ ಪ್ರಕಾರ ಅವಳಿಗೆ ಜಾಗಕ್ಕೆ ಹೋಗ್ಬೇಕು. ನೀನೇ ಹೇಳು, ಈ ಟ್ರೆಕ್ಕಿಂಗಿಂತ ಈ ಸಮುದ್ರದಾಗೆ ಶಾನೆ ಮಜಾ ಬರ್ತೈತೆ. ಎಕ್ಸಾಕ್ಟ್ಲಿ. ಕಮ್ಲಿ, ನೀನ್ ತಲೆ ಕೆಡ್ಸ್ಕೋಬೇಡ. ಅವಳು ಬರಲ್ಲ ಅಂತ ಬಿಲ್ಡಪ್ ಕೊಟ್ಟು ಆಮೇಲೆ ಬಂದೇ ಬರ್ತಾಳೆ. ಎಲ್ರೂ ತಿಂಡಿ ಚಂದ ತಿಂದ್ರ? ಹಾ ಆಯ್ತು ಮಂಗಳಮ್ಮ, ಸಕ್ಕದಾಗಿತ್ತು.
ಸರೋಜಕ್ಕ, ನಾವೆಲ್ಲರೂ ಊರ್ಗೋಯ್ತಿದೀವಿ ಕುಂದಾಪುರಕ್ಕೆ. ವಾವ್, ರಿಯಲಿ? ಹ್ಞೂ ಅಂಕಲ್. ಕುಂದಾಪುರಕ್ಕ ನಾವೆಲ್ಲವ ಅಂದ್ರೆ? ನಾವೆಲ್ಲ ಅಂದ್ರೆ ನಾನು, ರಿಷಿ ಅಣ್ಣ, ಕಮ್ಲಿ, ನಿಂಗಿ, ಶಂಭು ಎಲ್ರು. ಅನಿಕಾನುವೆಯಾ? ಹಾ, ಅನಿಕಾನು. ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ಮಂಗಳಮ್ಮ, ಹಾಗೆ ಹೇಳಿದ್ರೆ ಹೇಗೆ? ಕಮ್ಲಿ ಅವರ ಇಲ್ಲ ಅಂದ್ರೆ ಅದೆಂತ ಟ್ರಿಪ್ಪು? ಇಲ್ಲ ಕಣಪ್ಪ, ಕಮ್ಲಿ ಬರಕ್ಕಿಲ್ಲ. ಮಂಗಳಮ್ಮ, ರಿಷಿ ಸರ್ ಬತ್ತಿರೋದೇ ಕಮ್ಲಿ ಬತ್ತವಳೆ ಅಂತ ಅಲ್ಲೂರ ಸರ್? ಅವ್ವ, ಇಲ್ಲಿಗೆ ಬಂದಾಗ್ನಿಂದ ನಾನು ಎಲ್ಲೂ ಹೋಗಿ ಬಂದಿಲ್ಲ. ಈಗ ರಜಾ ಆಯ್ತಲ್ಲ, ಪ್ಲೀಸ್ ಅವ್ವ. ಅದ್ಯೋ ನನ್ನ ಇರ್ಲಿ ಕಮ್ಲಿ, ನೀನು ಹೋಗಂಗಿಲ್ಲ. ಆಟಯ ಗೌರಿ, ಕಮ್ಲಿ ಏನ್ ಚಿಕ್ಕ ಮಗುನ ಅಂತ ಅಮ್ಮ ಆತಂಕದಿಂದ ಅವಳು ಸಂತೋಷನ ಕಿತ್ಕೊಳ್ಳೋದು ಸರಿಯಲ್ಲ ಗೌರಿ. ಆದ್ರೂ ನನಗೆ ಸಾಲೆ ದಿಗ್ಲಾಯ್ತೈತೆ ಕಣ್ರಿ. ಭಯ ಯಾಕೆ? ಕಮ್ಲಿ ಜೊತೆ ರಿಷಿ ಇದ್ದಾನಲ್ಲ, ಅವ್ನು ನೋಡ್ಕೊಳ್ತಾನೆ. ನಾನೇ ನೀನು ಪ್ರೀತಿ ಮಾಡಿದಾಗ ಒಟ್ಟಿಗೆ ಇರೋದಕ್ಕೆ ಸಮಯ ಹುಡುಕ್ತಾ ಇರ್ಲಿಲ್ವಾ? ಎಲ್ಲೆಲ್ಲೋ ಸುತ್ತಾಡಿದೀವಿ. ಪಾಪ ಇವರು ಹೋಗಿ ಬರ್ಲಿ ಬಿಡು. ನಗ್ತಾ ಇದೆಯಾ? ನನ್ನ ಹೆಂಡತಿ ನಗ್ತಾ ಇದ್ದಾಳೆ ಅಂದ್ರೆ ಟ್ರಿಪ್ಪಿಗೆ ಓಕೆ ಅಲ್ವಾ? ನೀ ಮೊಮ್ಮಗಳು ಬೇಬಿ. ಇಂಥ ಚಿಲ್ಲರೆ ಜನಗಳಿಗೆಲ್ಲ ನೀನು ಭಯ ಪಡಬಾರ್ದು. ಅವರಿಗಿಂತ ನೀನು ಇನ್ನೂ ಜಾಸ್ತಿ ಇರಿಟೇಟ್ ಮಾಡೋದಕ್ಕೆ ಶುರು ಮಾಡು. ರಿಷಿ ಜೊತೆ ನೀನಿನ್ನೂ ಹತ್ರ ಆಗು. ಆ ಕಮಲಿಯಿಂದ ರಿಷಿನ ದೂರ ಮಾಡು. ಹೋಗು, ಟ್ರಿಪ್ನ ಮಿಸ್ ಮಾಡ್ಕೋಬೇಡ. ಎಂಜಾಯ್ ಮಾಡ್ಕೊಂಡು ಬಾ. ಹೋಗು ಬೇಬಿ. ಒಳಗ್ ಬರುವಾಗ ರೂಮ್ ಬಾಗಿಲು ತಟ್ಟಿ ಬರ್ಬೇಕು ಅನ್ನೋ ಮ್ಯಾನ್ ಆಗ್ತಿಲ್ವಾ ನಿನ್ಗೆ? ಕೂಗ್ಬೇಡಿ. ನಾನು ಬಾಗ್ಲು ತೆಕ್ಬೇಕು ಅಂತಾನೆ ಬಂದೆ. ಯಾವಾಗ್ಲೂ ಬಾಗ್ಲಾಕ ತಿಂದವರು ಇವತ್ತು ತೆಕ್ಕೊಂಡಿರ್ತೀರ ಅಂತ ನಂಗೇನ್ ಗೊತ್ತು? ತಟ್ಟುಮ ಅಂತ ಬಂದಾಗ ಅದಾಗೆ ಓಪನ್ ಆಯ್ತು. ತಂಗವ, ನೀನೇನಿಲ್ಲಿ? ನಿಮ್ಮ ಅಜ್ಜಿ ಜೊತೆನೆ ಇರುಮ ಅಂತ ಬಂದ. ನಿಂಗೂ ಇಲ್ಲಿಗೆ ಊಟ ತಕೊಂಬರ್ಲಾ? ಬೇಬಿ, ನೀನು ಯಾರಿಂದಾನು ಟ್ರಿಪ್ನ ಹಾಳು ಮಾಡ್ಕೋಬೇಡ. ನೀನು ಖಂಡಿತ ಹೋಗಿ ಬರ್ಬೇಕು. ಓಕೆ? ಪರವಾಗಿಲ್ವೇ? ಅಜ್ಜಿ ಒಳ್ಳೆ ಉಪದೇಶಗಳನ್ನೇ ಕೊಡ್ತಾವ್ರೆ. ಬದುಕ್ತಿದ್ದೀರಾ? ಇದರಿಂದ ನಿಮ್ಗೇನ್ ತಾನೇ ಸಿಗ್ತೈತೆ? ಏಯ್, ನಾನು ಕಾಮಿನಿ ದೇವಿ ಕಣೆ. ನಾನು ಯಾರಿಗೂ ತಲೆ ತಗ್ಸಲ್ಲ. ವಯಸ್ಸಲ್ಲಿ ಚಿಕ್ಕವಳಾದ್ರೂ ನಿಮಗ್ ಬುದ್ಧಿ ಹೇಳೋ ಪರಿಸ್ಥಿತಿ ಬಂದೈತೆ. ನಾನೇನ್ ಮಾಡ್ಲಿ? ಹೇಳ್ತೀನಿ, ತಿಳ್ಕೊಳ್ಳಿ. ಹಣದಿಂದೆ ಹೋದವರು ಯಾವತ್ತೂ ಯಾರು ನೆಮ್ಮದಿಯಾಗಿ ಜೀವನ ನಡೆಸಿಲ್ಲ. ಈಗಾಗ್ಲೇ ಮುಕ್ಕಾಲ್ ಬದುಕನ್ನ ಮುಗಿಸ್ಬಿಟ್ರಿ ನೀವು. ನೆಮ್ಮದಿಯಾಗಿ ಒಂದಿನ ಇದ್ದೀರಾ? ಈ ಅಹಂಕಾರ, ಅಸೂಯೆ, ದ್ವೇಷ ಇದನ್ನೆಲ್ಲ ಬಿಟ್ಟು ಬದುಕಿದ್ರೆ ನೆಮ್ಮದಿಯಾಗಿರ್ತೀರ. ಇಲ್ಲ ಅಂದ್ರೆ ಈ ಕೋಣೆಯಾಗೆ ಕೊಳಿಬೇಕಾಯ್ತೈತೆ. ಕಮ್ಲಿ ಅವರೇ, ನಾನು ನಿಮ್ಗೇನೋ ಒಂದು ಸರ್ಪ್ರೈಸ್ ತಂದಿದ್ದೀನಿ. ಗೊತ್ತು. ಕಮ್ಲಿ ಅವರೇ, ನೀವು ನನ್ಗೋಸ್ಕರ ಏನ್ ತಂದಿದ್ದೀರಾ ಅಂತ ನಂಗೆ ಗೊತ್ತು ಸರ್. ಏನು? ಅದನ್ನ ಕೈಯಾಗೆ ಮಾಡ್ಕೊಂಡಿದ್ದೀರಲ್ಲ, ಅದ್ ನನ್ಗೋಸ್ಕರನೇ ತಾನೆ? ಹ್ಞೂ ಕಮ್ಲಿ ಅವರೇ, ನಿಮ್ಗೋಸ್ಕರನೇ. ಇಷ್ಟ ಆಯ್ತಾ? ನೀವು ಕೊಡ್ಸೋದನ್ನ ಇಷ್ಟ ಇಲ್ಲ ಅಂತ ಹೆಂಗೆ ಹೇಳಿ ಸರ್? ಇದನ್ನ ಹಾಕೊಂಡ್ರೆ ನೀವು ಹೇಗ್ ಕಾಣ್ತೀರಾ ಅಂತ ನಾನು ನೋಡ್ಬೇಕು. ಅದಕ್ಕೇನಂತೆ, ಹಾಕತ್ತೀನಿ. ಅದ್ ಹೇಗೋ ನಿನ್ ಸೆಲೆಕ್ಷನ್ ಅಷ್ಟ್ ಚೆನ್ನಾಗಿರುತ್ತೆ. ಮತ್ತೆ ಸುಮ್ನೆನಾ? ಸೆಲೆಕ್ಷನ್ ಅಲ್ಲಿ ಮಾಸ್ಟರ್ ನಾವು. ಹಾ, ನಿನ್ ಸೆಲೆಕ್ಷನ್ ಏನೋ ಸೂಪರ್ ಆಗಿದೆ.
ಆದ್ರೆ ಕಮ್ಲಿ ಸೆಲೆಕ್ಷನ್ ಸ್ವಲ್ಪ ವೀಕ್. ಅದಕ್ಕೆ ನೀವು ಅವ್ರ ಜೊತೆ ಸೇರ್ಕೊಂಡು ಆಡ್ಕೊಂಬೇಡಿ, ನಿಮ್ಗೆ ಶೋಭೆ ಅಲ್ಲ. ತಗೊಳ್ಳಿ. ನನಗೇನೋ ರಿಷಿ? ಇಲ್ಲ, ಮಡಚ್ಕೊಡಿ. ತೆಗಿಯೋದೇನೋ ತೆಗೆದ್ಬಿಟ್ಟೆ, ಆದ್ರೆ ಮಡ್ಸಕ್ ಗೊತ್ತಾಗ್ತಿಲ್ಲ. ಅದಕ್ಕೆ ಕೊಡಿಲ್ ನಾನು ಮಾಡ್ತೀನಿ. ಏಯ್ ನೀನ್ ಮುಟ್ಬೇಡ, ಕೊಡು. ಏನು ನಿಂದು? ಅಯ್ಯೋ ಜಗಳ ಆಡ್ಬೇಡಿ ಈಗ. ಕಮ್ಲಿ ಹೇ ಆಫ್ ಕೋರ್ಸ್ ಮಾ, ಕಮ್ಲಿ ಇಲ್ಲ ಅಂದ್ರೆ ಹೇಗೆ? ಕಮ್ಲಿ ಅವರು ಬರಲ್ಲ ಅಂತ ಅನ್ಕೊಂಡ್ರಮ್ಮ ನೀವು? ಅವ್ರ ಮೇಲೆ ನಿಮ್ಗಿರೋಂಥ ಕಾಳಜಿ, ವಾವ್ ಸೂಪರ್ ಮಾ, ಐ ಜಸ್ಟ್ ಲವ್ ಇಟ್. ಅದಕ್ಕೆ ಎಲ್ಲ ಬಟ್ಟೆ ಬೇಗ ಅರ್ಜೆಂಟ್ ಆಗಿ ಮರ್ಚ್ಕೊಡ್ಬೇಕು. ಅಯ್ಯೋ ಸರ್, ಮುಖ ತಳ್ಕೊಂಡ್ ಬಂದಿದ್ರೆ ಇನ್ನೂ ಭಯ ಆಗ್ತಿತ್ತು. ಸರ್ ಏನ್ ಸರ್ ನೀವ್ ಈಟೋತಲ್ಲಿ? ಇನ್ಯಾಕ್ ಕಮ್ಲಿ, ನಿನ್ನ ನೋಡಕ್ ಬಂದವ್ರೆ. ಬಿಸಿ ಸರ್, ಇವಳು ರಾತ್ರಿ ಪೂರ್ತಿ ಎಂತ ಕಾಟ ಕೊಟ್ಲು ಗೊತ್ತಾ? ಪ್ರತಿ 5 ನಿಮಿಷಕ್ಕೂ ನಿಂಗೆ ಟೈಮ್ ಆಯ್ತಲ್ಲ ಅಂತ ಫೋನ್ ನೋಡ್ತಾನೆ ಇದ್ಲು. ನಿಮ್ಮಿಬ್ರು ಪ್ರೇಮ ಪುರಾಣದಾಗೆ ಬಲಿಯಾಗಿರೋಳು ನಾನೇ. ಕಮ್ಲಿ ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಸರ್. ಬೆಳಗಿನ ಜಾವ 3ಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟವಳೆ. ನಾನೇ ಈಗೆದ್ದಿದ್ದು. ನನ್ ರಾಜ್ಕುಮಾರಿ ಹೇಗ್ ಕಾಣ್ತಾಳೆ ಅಂತ ನಾನು ನೋಡ್ಬೇಕು. ಸರಿ ಸರ್. ಸರಿ, ನಾನೇನಾರು ಈಗ ಹೋಗ್ಲಿಲ್ಲ ಅಂದ್ರೆ ಮನೇಲಿ ಎಷ್ಟೇ ದೊಡ್ಡೋಳಾದ್ರೂ ನನಗೆ ನೀನ್ ಚೈಲ್ಡೆ, ಬಿಕಾಸ್ ಐ ಆಮ್ ಯೋರ್ ಮಾಮ್. ಗಾಟ್ ಇಟ್? ಫೈನ್. ಅಯ್ಯೋ, ಇವಳು ಬರ್ತಾವಳ? ನಿಂಗಿ ಅದೇ ನನ್ ಕೇಳ್ತೀಯ? ಅನಿಕಾನು ಬರ್ತಾವಳೆ. ಕಮ್ಲಿ, ಅವಳು ಬಂದ್ರೆ ನಾನ್ ಬರಕ್ಕಿಲ್ಲ. ಐತರ್ಲೆ, ಸುಮ್ಕೆ ಬಾ. ನೋಡ್ ಕಮ್ಲಿ, ಅವಳು ಬಂದ್ರೆ ಯಾರಿಗೂ ನೆಮ್ಮದಿ ಇರಕ್ಕಿಲ್ಲ. ಅದಕ್ಕೆ ನಾ ಹೇಳ್ತಿರೋದು. ನಿಂಗಿ ಅನಿಕಾ ನನ್ನ ತಂಗಿಯನ್ನ ನಿನ್ ತಲೆಯಲ್ಲಿ ಕೂರ್ಸ್ಕೊಳ್ಳಕ್ಕೆ ಹೇಳ್ತಕತ್ಯಾ? ನೋಡ್ದ್ಯಾ ಅಲ್ವಾ? ಅದಕ್ಕೆ ನಾ ಹೇಳ್ತಿರೋದು. ಬೇರೆ ಯಾರ ಬಗ್ಗೆ ನಾನು ಮಾತಾಡ್ತೀನ, ಅವಳ ಬಗ್ಗೆ ಹೇಳ್ತೀನಿ ಅಂದ್ರೆ ನೀನೇ ಅರ್ಥ ಮಾಡ್ಕೊ. ಸುಮ್ಕೆ ಬರ್ತೀಯ ಏನೀಗ? ಅಪ್ಪಯ್ಯ ಇಲ್ಲ ಅಪ್ಪಯ್ಯ, ಸುಮ್ಕೆ ಹೇಳ್ತಾವಳೆ. ಇಲ್ಲ, ಸಂಬುಗೆ ಕಾರ್ ಹತ್ತವಾಗ ನನ್ ಮೊಣ್ಕೈ ತಗ್ಲಿ ಅಲ್ಲಿ ಪೆಟ್ಟೈತೈತೆ. ಅಯ್ಯೋಯ್ಯೋ ನೇ, ಚಕ್ಲಿ ತಿನ್ನಕ್ಕೋಸ್ಕರ ಅವ್ನು ಅಲ್ಲಿ ಮುರಿಬೇಡ. ಅದು ಏಟ್ ಬೇಕೋ ಅದು ತಗೊಂಡು ತಿನ್ನು. ಈಟೋದವರೆಗೂ ಅವಳು ಬಂದ್ರೆ ಬರಲ್ಲ ಅಂತಿದ್ದೆ. ಕೋಡ್ಬಳೆ ನೋಡಿದ ತಕ್ಷಣ ಪಕ್ಷ ಬದಲಾಯಿಸ್ಬಿಟ್ಟ. ಸರಿ ಹೋಲಿ ಬಿಡು, ಬಂದ್ರೆ ಬರ್ಲಿ, ಏನ್ ಮಾಡಕ್ಕಾಯ್ತೈತೆ? ಅಲ್ಲಮ್ಮ ಗೌರಿ, ಇವ್ರು ಹೋಗ್ತಾರೆ ಹೋಮ್ ಸ್ಟೇನಲ್ಲಿ ಎಲ್ಲ ಸಿಕ್ಕತ್ತೆ. ಓಕೆ ಅಜ್ಜಿ. ಹೌದು ರಿಸಿಯಪ್ಪರೇ, ಅತ್ತೆ ಹೇಳೋದು ಸರಿನಯ್ಯ. ನೀವಿರೋ ಧೈರ್ಯದ ಮ್ಯಾಕೆ ಎಲ್ಲಾನು ಕಳಿಸ್ತಾ ಇದ್ದೀವಿ. ಅರೆ ಡೋಂಟ್ ವರಿ, ಎಲ್ಲರ ಜವಾಬ್ದಾರಿ ನಂದು. ಸೇಫ್ಟಿಗೆ ನಾನೇ ಗ್ಯಾರಂಟಿ. ಸರಿ ಋಷಿ, ಲಗೇಜ್ ಎಲ್ಲ ಗಾಡಿಲಿ ಅಣ್ಣ. ಇರಿ ಅಂಕಲ್, ನಾನು ನೋಡ್ಕೊಂತೀನಿ ಅಂತ ಹೇಳಿದ್ನಲ್ಲ, ನೀವು ಬಿಡಿ. ಋಷಿ ಎಲ್ಲಪ್ಪ ನೀನ್ ತಂಗಿ ಕಾಣ್ತಾನೆ ಇಲ್ಲ? ರಿಷಿ ತಂಗಿ ರಾಕ್ಷಸಿ ತಾತಯ್ಯ, ಕುಂಭಕರ್ಣನ್ ಜಾತಿ. ಅಲ್ಲಿ ನೋಡಿ, ಕಾರಲ್ಲಿ ಮಲಗಿದಾಳ.
ಗೌರಿ ಆರತಿ ತಂದ್ಬಿಡಮ್ಮ. ಯಾರದು? ಜಾಗ ಬಿಡು, ಲಗೇಜ್ ಇಡ್ಬೇಕು. ನೀನೇ ತಾನೆ? ವಾಟ್? ಈಗಷ್ಟೇ ನನ್ನ ಕಣ್ಣು ಮುಚ್ಚಿದ್ದು. ನಂಗೇನ್ ಬೇರೆ ಕೆಲಸ ಇಲ್ವಾ? ಮೂವ್. ಬೇರೆ ಯಾರು ನನ್ನ ಜೊತೆ ಆಟ ಆಡ್ತಿರೋದು? ಹೆಸರೇನು ಕಮಲಿ, ನೀನು ನನಗೆ ಒಂದು ಪುಟ್ಟ ಗೊಂಬೆ ಕಣೆ. ನಾನು ಮನಸ್ಸು ಮಾಡಿದ್ರೆ ಈಗಲೇ ನಿನ್ನನ್ನ ಫಿನಿಶ್ ಮಾಡ್ಬಿಡ್ತೀನಿ. ಅದೇ ನಾನು ಹಾಗೆ ಮಾಡಲ್ಲ. ಯಾಕೆ ಹೇಳು? ನೀನು ನರಳಿ 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 ಸಾಯಬೇಕು ಕಣೆ. ಅದಕ್ಕೆ ಮಹಾಜನ್ ಅಂಡ್ ನಂದ ಇಂಡಸ್ಟ್ರಿಗೆ ಎಷ್ಟು ಲಾಭ ಗೊತ್ತಾ? ಆಲ್ಮೋಸ್ಟ್ ನಮ್ಮ ಆ್ಯನ್ಯುವಲ್ ಟರ್ನ್ ಓವರ್ಗೆ ಈಕ್ವಲ್. ಇವತ್ತು ಡೀಲ್ ಓಕೆ ಆಗಬೇಕು. ಯಾಕೋ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ನಾನು ಫಸ್ಟ್ ಟೈಮ್ ನಿನ್ನ ನೋಡೋಕೆ ನೀವು ಮನೆಗೆ ಬಂದಿದ್ದಲ್ಲ, ಹಾಗಾಗ್ತಿದೆ. ಯಾಕೋ ಹೇಳ್ತಾ ಇದ್ದಿದ್ದ ಇವತ್ತು ಡೀಲ್ ಓಕೆ ಆದರೆ ಸಾಕು. ನನಗೋಸ್ಕರ ನೀನು ಬೇಡ್ಕೊಮ್ಮ. ಆರಾಮ್ ಕೂತ್ಕೊಂಡು ಮಾತಾಡೋಣ. ಓಕೆ, ನಾವು ವಿಶ್ ಮೀ ಗುಡ್ ಲಕ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ರಮೇಶ್, ಒಂದು ನಿಮಿಷ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಯಾವಾಗ್ಲೂ ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳೋದೇ ನನ್ನ ಅಭ್ಯಾಸ. ಓಕೆ ನೋಡಮ್ಮಿ, ಇನ್ಯಾಕೆ ನಿನ್ನ ಅಭ್ಯಾಸಗಳನ್ನೆಲ್ಲ ಬದಲಾಯಿಸ್ಕೊಳ್ಳೋದು ಕಲ್ತ್ಕೊ. ಏನಾಯ್ತು ಕಮಲಿ? ಇದು ನಿನ್ ಸೀಟ್ ತಾನೆ, ಇವಳು ಬಂದು ಕುಂತ್ಕೊಂತವಳೆ. ನಿಂಗೆ ಅಲ್ಲೇ ಕುಂತ್ಕೊಳ್ಳಿ ಬಿಡು. ಎಲ್ಲಿ ಕುತ್ಕೊಂಡೇನು, ನಾವು ಕಾರ್ನಾಗ ತಾನೇ ಕುಂತ್ಕೋತೀವಿ. ಅನಿಕಾ, ನೀವು ಕುಂತ್ಕ. ಅಲ್ಲ ಕಮಲಿ, ಬಾ ನಿಂಗೆ ಈ ಕಡೆ. This seat is reserved for Anika only. ನೀನು ಮುಂದೆ ಮಾಡ್ತೀನಿ ತಾಳು. ನಿಂಗೆ ನಡಿ ಬಾ. ಕಣವ, ಹೋದ್ಮ್ಯಾಕೆ ಒಂದು ಫೋನ್ ಮಾಡು. ಸರಿ, ಬರ್ಲಾ? ಅಯ್ಯೋ ಸರೋಜಕ್ಕ, ಬಿಟ್ರೆ ನೀನ್ ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಿರ್ತೀಯ. ನಾವು ಊರ್ಗ್ ಹೋಯ್ತೀವಿ, ಬರದಾ? ರಿಸಿ ಸರ್, ರೈಟ್.
ಫಾಸ್ಟ್ ಫಾಸ್ಟ್. ಇಲ್ಲೊಂದು ಹಳೇ ಬ್ರಿಡ್ಜ್ ಇದೆ, ಅದ್ರ ಕೆಳಗಡೆ ಒಂದು ನದಿ ಹರಿಯುತ್ತೆ. ಆ ನದಿ ಹೆಸರು ಸೀತಾ ನದಿ ಅಂದ್ಬಿಟ್ಟು. ಓಕೆ, ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಹೋಗಿ ನೀರಲ್ಲಿ ಆಟ ಆಡ್ಕೊಂಡು ಫೋಟೋಸ್ ಗಿಟೋಸ್ ತಗೊಂಡು ಬರೋಣ. ಓಕೆ, ಲೇಟ್ ಆಗುತ್ತೆ. ಇಲ್ಲೇನಾದ್ರೂ ಕೆಲಸ ಇದ್ರೆ ನೀನ್ ಇಲ್ಲೇ ಸೆಟ್ಲ್ ಆಗ್ಬಿಡು. ಅಣ್ಣ 6 ಎಳ್ನೀರು ಕೊಡಿ. ಸ್ಟಾಪ್ 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 ಸ್ಟಾಪ್. ಇದನ್ನ ಸ್ಟ್ರಾ ಕುಡಿದ್ರೆ ಮಜಾ ಇಲ್ಲ, ಇದ್ರ ಮಜಾ ಡೈರೆಕ್ಟ್ ಆಗಿ ಕುಡ್ದಾಗೆ. ಎಲ್ರು ನನ್ನ ಸರ್, ಅದು ಫಿಕ್ಸ್ ಬಿಡಿ ಸರ್. ಸರ್, ನೀವಿಬ್ರು 1 ಟೀಮು, ನಾ 3 ಜನ 1 ಟೀಮು. ಮತ್ ನಾನು ನೀನ್ ಕನ್ನಡ ಬೇರೆ ಆಡ್ತೀಯಾ? ಸರ್ ಹೋಗ್ಲಿ, ಈ ಅನಿಕಾನು ನಿಮ್ ಟೀಮ್ಗೆ ಸೇರ್ಸ್ಕೊಳ್ಳಿ ಸರ್. ಅವಳು ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ಎಸ್, ರೆಡಿ. ಆಹಾ ಎಂತ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೇ ದೇಹಲಿ ಪ್ರೀತಿಯ ನರ್ತನ. ಲಾ 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 ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. ಅಡಿಗೆ ಮನೆಯಲ್ಲಿದ್ರೆ ಹಣ್ಣು ಕಟ್ ಮಾಡ್ತಾಳೆ, ಅದೇ ರಣರಂಗಕ್ಕೆ ಹೋದ್ರೆ ತಲೆನೇ ಕಟ್ ಮಾಡ್ತಾಳೆ. ಆ ರಣರಂಗದಲ್ಲಿ ಹೇಗೆ ಆಟ ಆಡಬೇಕು ಅಂತ ಚೆನ್ನಾಗಿ ತಯಾರಿ ಮಾಡಿ ಕಳಿಸಿದ್ದೀನಿ. ಅಂದ್ರೆ ಅವಳು ಅಂದ್ರೆ ಆ ಕೆಸರಿನ ಕಮಲಿ ಇನ್ನು ಮುಂದೆ ಈ ಮನೆಗೆ ಬರೋದಿಲ್ಲ. ಇಷ್ಟೊತ್ತಿಗಾಗಲೇ ನನ್ನ ಮುದ್ದು ಮೊಮ್ಮಗಳು ತನ್ನ ಆಟನ ಶುರು ಮಾಡಿರ್ತಾಳೆ. ನಮ್ ಕಮಲಿನ್ ಏನ್ ಅನ್ಕೊಂಡಿದ್ಯಾ? ಅವಳು ಕರ್ಪೂರ ತರ, ಏನ ಹೇಳ್ಕೊಟ್ರು ಬುಕ್ ಅಂತ ಕಲ್ತ್ಕೊಂಡ್ಬಿಡ್ತಾಳೆ. ಕಮಲಿ ನೀ ನೋಡ್ಸವಿ, ನಾನ್ ನೋಡ್ತೀನಿ. ಹುಡುಗಾಟ ಆಡ್ಬೇಡ್ರಪ್ಪ ಅಣ್ಣ. ಕಮ್ಲಿ ಫಸ್ಟ್ ಕಾರ್ ಕಲೀಲಿ, ಆಮೇಲೆ ಓಡಿಸ್ಲಿ. ಅಲ್ಲ, ನಾನೇ ಇನ್ನ ಹೂ ಅಂತ ಹೇಳಲಿಲ್ಲ. ಅಟ್ಬಿರ್ನ ಯಾಕೆ ಎಲ್ರು ಗಾಬರಿ ಪಡ್ತಿದ್ದೀರಾ? ಯಾರಿಗ್ ಗೊತ್ತವೇ, ನಿಮ್ಮೋರ್ ಹೇಳಿದ್ರು ಅಂತ ಹೂ ಅಂತ ಹೇಳ್ಬಿಡ್ತೀಯನ ಅಂತ ನಾವ್ ಅನ್ಕೊಂಡ್ವಿ. ರಿಷಿ, ಇಟ್ಸ್ ನಾಟ್ ಸೇಫ್. ಪ್ಲೀಸ್ ನೀನೇ ಡ್ರೈವ್ ಮಾಡು. ಹೇ ಸರಿ ಸರಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಬ್ಯಾಡ ಸರ್, ಬಿಟ್ಬಿಡಿ. ಬಿಡೋ ಮಾತೇ ಇಲ್ಲ ಕಮಲಿ ಅವರೇ. ಅವ್ನ್ ಬೇಕಂತಾನೆ ಇದೆಲ್ಲ ಮಾಡ್ತೀಯಾನೆ. ಡಿಸಿಷನ್ಸ್ಗಳು ತಗೊಂಡೆ. ಅಣ್ಣ, ಎಂಜಾಯ್ ಮಾಡ್ಕೊಂಡ್ ಬರಕ್ ಹೋಗ್ತಿದೀವಿ. ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಪ್ಲೀಸ್. ನಂದು ತೆಪ್ಪೈತೆ, ಸಾರಿ ಸರ್. ಓಕೆ ಓಕೆ, ಆಗಿದ್ದಕ್ಕೆಲ್ಲ ಊಫಿ. ಇವಾಗ ಹೊರಡೋಣ. ಅಣ್ಣ ಏನಾಯ್ತು? ಗಾಡಿ ಸ್ಟಾರ್ಟ್ ಆಗ್ತಿಲ್ಲ.
ಏನಾಗಿದೆ ಗೊತ್ತಿಲ್ಲ. ಸಡನ್ ಬ್ರೇಕ್ ಹಾಕಿದ್ರಿಂದ ವೈರಿಂಗ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸೆನ್ಸರ್ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ಎಲ್ಲರೂ ಒಂದ್ಕಿತ ನೋಡಮ್ಮ, ಇಳಿರಿ. ಸರ್ ಕಲ್ಕೊಂಡೆ ಹೋಗ್ಬಿಡಮ್ಮ. ಸರಿ, ಎಲ್ಲರೂ ಕೈ ಹಾಕಿ. ಫಸ್ಟ್ ರಿವರ್ಸ್ ತಳ್ಳಿ, ಅದಾದ್ಮೇಲೆ ನಾನು ರೈಟ್ ಕಟ್ ಮಾಡ್ತೀನಿ. ತಳ್ಳು ಜೋರಾಗಿ ತಳ್ಳು. ಐಸಾ ಐಸಾ ಬಲ ಬಿಟ್ಟು ಜೋರಾಗಿ ತಳ್ಳು. ಐಸಾ ಐಸಾ ತಳ್ಳು ತಳ್ಳು ಜೋರಾಗಿ ತಳ್ಳು. ಐಸಾ ಐಸಾ ಗಂಟು ಮುಟ್ಟೆ ಕಟ್ಟಿ ತಳ್ಳು. ಐಸಾ ಐಸಾ ತಳ್ಳ ಇರೋರು ನರ್ಕಕ್ಕೆ ತಳ್ಳು. ಐಸಾ ಐಸಾ. ರಿಷಿ ಸರ್, ಇಲ್ಲಿ ಯಾವ್ದೋ ಕಾಂಪೌಂಡ್ ಐತೆ, ಇದೇ ಇರ್ಬೇಕು. ಅಲ್ಲಿ ಬಿಲ್ಡಿಂಗ್ ಹೋಯ್ತು ನೋಡಿ. ಅಯ್ಯೋ ಹೆದರ್ಕೊಳ್ಬೇಡಿ, ಈ ಹುಲಿ ಇಲ್ಲಿ ಕೆಲಸ ಮಾಡುವವನು. ಹೆಸ್ರೇನ್ ಸರ್? ಹುಲಿಯಾನ? ಹುಲಿಯಾ? ಹೌದಾ ಹುಲಿಯಾ? ಭಾರಿ ಅದೀನಿ. ಗಾಡಿ ಕೆಟ್ಟೈತಾ? ಹೌದು, ಬೆಳಗ್ಗೆ ಮೆಕ್ಯಾನಿಕ್ನ ಕಳಿಸ್ಬೇಕು. ನೀವು ಬರುವಾಗ್ಲೇ ಹಿಂಗಾಗದೆ ಅಂದ್ರೆ ಏನೋ ಸರಿ ಇಲ್ಲ. ಹುಷಾರು. ಚಂದ್ರು, ಆಫೀಸಿಂದ ಯಾವಾಗ ಬಂದೆ? ಹೌದು ಕಣ್ರಿ, ನೀವು ಆಫೀಸಿಂದ ಬಂದಿದ್ದೇ ಗೊತ್ತಾಗ್ಲಿಲ್ಲ. ದಾಲ್ಮಿಯಾ ಕಂಪನಿ ಜೊತೆ ಮೀಟಿಂಗ್ ಇತ್ತಲ್ಲ, ಬೇಗ ಮುಗ್ದೋಯ್ತಾ? ಇರಿ, ಒಸಿ ನೀರು ತತ್ತೀನಿ. ಏನಾಯ್ತು ಚಂದ್ರು? ಯಾಕೆ ಅವಾಗಿಂದ ಸುಮ್ಮನೆ ಕೂತಿದ್ಯಾ? ಮಾತಾಡು. ತುಂಬಾನೇ ಹೋಪ್ಸ್ ಇಟ್ಕೊಂಡಿದ್ದೆ. ರಮೇಶ್ ಕೂಡ ಇದೊಂದು ಡೀಲ್ ಓಕೆ ಆಗಿದ್ದಿದ್ರೆ ಮಾರ್ಕೆಟಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಬೇರೆನೇ ಆಗ್ತಾ ಇತ್ತು. ಯಾಕೆ ಹೀಗಾಯ್ತು ಅಂತ ಅರ್ಥನೇ ಆಗ್ತಾ ಇಲ್ಲ. ಚೀರ್ ಅಪ್ ಮಾಡೋದಕ್ಕೆ ಒಂದು ಐಡಿಯಾ ಹೇಳು. ಸರ್ ನಾನಾ? ನೀನೇ ಐಡಿಯಾ ಕೊಡಬೇಕು. ಹೇಳು. ಹಾ ಸರ್, ನನ್ನ ತಾವ ಒಂದು ಐಡಿಯಾ ಐತೆ. ಈ ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾವು ಮಾಡ್ತಿದ್ದೋ, ಅದನ್ನ ಹೇಳ್ತೀನಿ, ನೀವು ಬೈಬಾರ್ದು. ಅರೆ, ನಾನೀಗ ಕಾಲೇಜಲ್ಲಿರೋ ಲೆಕ್ಚರರ್ ಅಲ್ಲ, ಫ್ರೆಂಡ್ ಅನ್ಕೋ. ಹೇಳು. ಅಯ್ಯೋ, ಅದ್ಯಾಕ ಮೂತಿ ಸಿಂಡ್ರಿಸ್ಕೊಂತೀಯ? ನಿಂಗ ಆಟೋನ್ ಬ್ಯಾಸರ ಆಗೋದಾದ್ರೆ ಹೋಗ್ ಕೆಳಗ್ ಮಲಿಕ. ವಾಟ್? ಸರಿ ಸರಿ, ಇಬ್ರು ಕಿತ್ತಾಡ್ಬೇಡಿ. ಕಮ್ಲಿ, ನಾನೇ ಕೆಳಗ್ ಮಲ್ಕೋತೀನಿ. ನಿಂಗೆ ನೋಡ್ದಾ? ರಚನಾ, ಏನ್ ಬ್ಯಾಡ, ನೀನ್ಲೇ ಬಂದ್ ಮಲಿಕೋ. ಏನು ಪರವಾಗಿಲ್ಲ, ನೀನ್ ಆರಾಮಾಗಿ ಮಲ್ಕೋ, ನನ್ ಕೆಳಗೆ ಇಷ್ಟ. ಏ ಅನಿಕಾ, ನಿದ್ದೆ ಕಣ್ಣಲ್ಲಿ ಕೈ ಕಾಲು ಹಾಕೋ ಅಭ್ಯಾಸ ಇಲ್ಲ ತಾನೆ? ನಾನು ಮುಟ್ಬೇಕಲ್ಲ, ಹಂಗೆ ಕೆಳಗೆ ಎಸ್ಬಿಡ್ತೀನಿ.
tonight. ಮತ್ತಿನ್ನೇನಪ್ಪ ಎಲ್ಲ ನೀನೇ ತಾನೇ ಐಡಿಯಾ ಕೊಟ್ಟಿದ್ದು? ಸರ್ ಎಲ್ರಿಗೂ ಚೀರ್ ಅಪ್ ಮಾಡಂಗೆ ಐಡಿಯಾ ಕೊಡು ಅಂತ ನೀವೇ ತಾನೇ ಕೇಳಿದ್ದು. ಚೀರ್ ಅಪ್ ಮಾಡೋದಕ್ಕೆ ಹೇಳಿದೆ, ಆದ್ರೆ ಈ ತರ ಪರ್ಕೆ ತಗೊಂಡು ಹೊಡಿತಾರೆ ಅಂತ ನಂಗೆ ಗೊತ್ತಿರಲಿಲ್ಲಪ್ಪ. ಇದೆಲ್ಲ ನಿಂದೇನೇನು ಐಡಿಯಾ? ನಿನ್ನ ಅಯ್ಯೋ ರಚನಾ ಬೇಡ ಕಣವಿ, ಇನ್ನೀ ಬಾಡಿ ಕೈಲಿ ಆಗಕ್ಕಿಲ್ಲ. ಯಾರು ನೀವೆಲ್ಲ ಬ್ಯಾಸರ ಮಾಡ್ಕೊಂಡಿದ್ರಲ್ಲ, ನಿಮ್ಮ ಮೂಡ್ನ ಒಸಿ ಚೀರಪ್ ಮಾಡೋಕ್ಕೆ ಒಸಿ ಐಡಿಯಾ ಕೊಡು ಅಂದರು. ನಾವು ದೇವು ಥರ ಆಟ ಆಡೋಣ, ನಾವು ಒಂದು ಗೊತ್ತಾದ್ಮೇಲೆ ಬಿದ್ದು ಬಿದ್ದು ನಗ್ತಾರೆ ಅನ್ಕೊಂಡ್ವಿ. ಆದರೆ ನೀವು ನಾನು ಹುಲಿಯ. ಅಯ್ಯೋ ಯಪ್ಪ, ದೇವುಗಳಿಗೆ ಭಯ ಹುಟ್ಟಿಸ್ತಿಯಲ್ಲಪ್ಪ ನೀನು. ನಿಮ್ಮ ದೇವದ ಆಟ ನೋಡಿ ನಂಗೂ ನಗು ಬತ್ತು. ಓ ಮೈ ಗಾಡ್, ಎಂತ ಜಾಗದಲ್ಲಿ ಬಂದ್ ಸಿಕ್ಕಾಕೊಂಡೆ. ಹುಚ್ಚರ ಸಂತೆ. ಅಮ್ಮಮ್ಮ, ನಿಮ್ ಮಾತನ್ನ ಕೇಳಿ ಇಲ್ಲಿಗೆ ಬಂದಿದ್ದೀನಿ. ಎದ್ದಿದ ತಕ್ಷಣ ನಾವು ಪ್ರೀತಿಸೋರ್ ಮುಗುಳ್ನಾಗೆ ನೋಡ್ತಾ ದಿನ ಶುರು ಮಾಡಿದ್ರೆ ಮೆದುಳಲ್ಲಿ ಡೋಪಮೈನ್ ಜಾಸ್ತಿ ಆಗುತ್ತಂತೆ. ಆಗ ನಾವೇನೇ ಅನ್ಕೊಂಡ್ರು ಅದನ್ನ ಸಾಧಿಸಕ್ಕೆ ಹುಮ್ಮಸ್ ಸಿಗುತ್ತೆ. ನೀವೇ ನನ್ನ ಡೋಪಮೈನ್ ಕಮಲಿ ಅವರೇ. ಅರೆ ನಾನು ಬರಲಿ ಅಂತಾನೆ ಡೋರ್ ಲಾಕ್ ಮಾಡದೆ ಮಲ್ಕೊಂಡಿದ್ದಾರ? ಕಣ್ಮುಚ್ಕೊಂಡು ನಿನ್ನ ಹಾರ್ಟ್ನ ಕೇಳು, ಕಮಲಿ ಅವ್ರು ಯಾವ ಕಡೆ ಇದ್ದಾರೆ ಅಂತ. ಹಲೋ ಕಮಲಿ ಅವರೇ, ಬೆಳಗಾಯ್ತು, ಎದ್ದೋಳಿ. ಎದ್ದೇಳಿ ಕಮಲಿ ಅವರೇ, ಬೆಳಗಾಯ್ತು.
ಸಮುದ್ರದ ಇಷ್ಟು ನೀರಿನ ಮುಂದೆ ನಿಮ್ಮ ಕಣ್ಣೀರಿನ ಹನಿ ನನ್ನ ಮುಳುಗಿಸ್ಬಿಡ್ತು ಕಮಲಿ ಅವರೇ. ಉಪ್ಪು ಋಣನ ಹೆಚ್ಚಿಸ್ತೈತೆ ಅಂತಾರೆ. ನನ್ನ ಇಲ್ಲಿ ಕರ್ಕೊಂಬಂದಿದ್ದೀರಾ ಸರ್. ನಮ್ಮಿಬ್ರು ಋಣ ಈ ಕ್ಷಣದಿಂದ ಇನ್ನ ಗಟ್ಟಿ ಆಯ್ತು. ನೀವಿಷ್ಟು ವರ್ಷ ಸಮುದ್ರನ ನೋಡದೆ ಇದ್ದಿದ್ದು ನನ್ನ ಜೊತೆ ನೋಡ್ಲಿ ಅನ್ನೋ ಕಾರಣಕ್ಕೆ ಅನ್ಸುತ್ತೆ. ಹೌದು ಸರ್, ನನ್ನ ಜೀವನದಾಗೆ ಎಲ್ಲ ಸಂತೋಷದ ಗಳಿಗೆಗಳನ್ನ, ಮುಖ್ಯವಾದ ಗಳಿಗೆಗಳನ್ನ ನಿಮ್ ಜೊತೆನೆ ಕಳ್ದಿ. ಸಮುದ್ರದ ಮುಂದೆ ನಿಂತು ಮಾತು ಕೊಟ್ಟಾಯ್ತು. ಬೇರೆ ಆಗೋ ಮಾತೇ ಇಲ್ಲ ಕಮಲಿಯವರೇ. ಇನ್ನೊಂದು ಮುತ್ತುದಿರ್ತಾರೋ ಹಾಗಿದೆ. ಇದು ಮೋಸಪ್ಪ, ಮೋಸ ಮೋಸ. ಅಂತ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಲ್ವಾ ರಮೇಶ್. ನೆನ್ನೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ನೀವು. ಮುಗ್ದೋಗಿರೋದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಿದ್ದೀರಾ? ರಿಲ್ಯಾಕ್ಸ್. ಈ ಡೀಲ್ ನಮ್ಮ ಕೈ ತಪ್ಪೋಯ್ತು ಅಂತ ನಾನು ಅಪ್ಸೆಟ್ ಆಗಿಲ್ಲ. ಆದರೆ ಇದು ಕೈ ತಪ್ಪು ಹೋಗೋ ಹಾಗೆ ಮಾಡಿದ್ದು ಯಾರು ಅಂತ ನಾನು ತಿಳ್ಕೋಬೇಕು. ಅದನ್ನು ತಿಳ್ಕೊಳ್ಳೋವರೆಗೂ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಲ್ಸು, ಸಾಕು ಆಡ್ಕೊಂಡಿದ್ದು. ಈಗೇನ್ ಮಾಡ್ಬೇಕು ಅಂತೀರಾ? ಆಟಾಡುಮ ಸರ್. ಬೆಳಿಗ್ಗೆ ಒಳ್ಳೆ ವ್ಯಾಯಾಮ ಆದಂಗ ಆಯ್ತೈತೆ. ತಕೊಳ್ಳಿ. ನಾನು ಕಮಲಿಯವರು, ನಿಂಗೆ ಒಂದು ಟೀಮು. ನೀನು ಶಂಭು ಅನಿಕಾ ಒಂದು ಟೀಮ್. ಓಕೆ ಓಕೆ, ಸೂಪರ್. ಕಮಲಿಯವ್ರ ಬನ್ನಿ. ನಿಂಗೆ ಬಾ. ನನ್ ಮುಂದೆನೆ ರೊಮ್ಯಾನ್ಸಾ? ಮಾಡ್ತೀನಿ ತಡಿ. ಅಯ್ಯಯ್ಯೋ, ಐ ಆಮ್ ಸೋ ಸಾರಿ. ಪರವಾಗಿಲ್ಲ ನಾಲಿಕಾ, ತಡಿ ನಾವು ತಕೊಂಬತ್ತೀನಿ. ಕಮಲಿ ಇರು, ನಾನು ಬರ್ತೀನಿ. ಬೇಡ ನಿಂಗೆ, ನಾವು ಹೋಯ್ತೀನಿ ಇರು. ಆಯ್ತಾ? ಮಾಮ್, ನಾವು ಕುಡಿತಿರೋ ಜಾಗ ಕೋಳಿನೇ ಬರ್ತಿದ್ಯಲ್ಲ ಮಾಮ್. ಏಯ್, ಯಾವುದೋ ಟೂರಿಸ್ಟ್ ಇರ್ಬೋದು. ಕುಡಿಯ ಸುಮ್ಮನೆ. ಟೂರಿಸ್ಟ್ ಇದ್ರೇನಾಯ್ತು, ಹುಡುಗಿ ತಾನೆ. ಹಂಗಂತೀಯ? ನಾಟಿನೋ ಫಾರಮ್ ನೋಡೇ ಬಿಡೋಣ. ಬನ್ರ. ಒಬ್ಬರೇ ಇಲ್ಲಿಗೆಲ್ಲ ಬರಬಾರ್ದು. ನಿಂಗೇನ್ ಸಿಕ್ತು ಇಲ್ಯಾ? ಅಲ್ಲಿ ಸಿಕ್ತು. ಬನ್ನಿ ಹೋಗುಮ್ಮ. ಸಾಕು. ನಮ್ಗೆ ಈ ಜಾಗದ ಬಗ್ಗೆನೂ ಗೊತ್ತು, ಇಲ್ಲಿನ ಜನಗಳ ಬಗ್ಗೆನೂ ಗೊತ್ತು. ನೀನ್ ನನಗೆ ಸಜೆಷನ್ಗಳು ಕೊಡಕ್ ಬರಬೇಡ.
ನಾವ್ ಇಲ್ಲಿಗೆ ಬಂದಿರೋದು ಹಾಲಿಡೇಸ್ನ ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ. ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಸಜೆಷನ್ಗಳು ಕೊಡ್ಬೇಡ. ಅರ್ಥ ಆಯ್ತಾ? ನಾನ್ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ವೆಲ್ ವಿಶರ್, ನಿಂಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ನೀನೇನು ಹೇಳ್ಬೇಡಪ್ಪ. ಏನ್ ಹಾಗೆ ನೋಡ್ತಿದ್ಯಾ? ತಿಂಡಿ ತಯಾರಾಗಿದೆ, ಬನ್ನಿ. ಸರ್, 2 ಬೇಡ, 1 ಸಾಕು. ಏನು ನಿಂದು? ನಿನ್ಗೇನು ಹೊಟ್ಟೆವ್ರಿ? ಸುಮ್ಮನೆ ಹಾಕು. 1 ಸಾಕಂತೆ, 1 ಸಾಕು. ಬೇಡ ಬಿಡು, ನಾನೇ ಹಾಕೊಂತೀನಿ. ನಮಗೂ ಏನಾದ್ರೂ ಉಳಿಸಿದೀರಾ ಅಥವಾ ಎಲ್ಲ ನೀವೇ ಸರ್ವ್ ಮಾಡ್ಬಿಟ್ರ ರಿಷಿ? ಸರ್, ಹೆಂಗಿದ್ರು ಕಮಲಿ ನಿಮ್ಗೊಂದು ತಟ್ಟೆ ತಂದೋಳೆ. ಕೊಡಿ ಸರ್ ಇಲ್ಲಿ. ಕೊಡು ಕಮಲಿ. ಥ್ಯಾಂಕ್ ಯು ಸೋ ಮಚ್ ಕಮಲಿ. ಸರ್, ಇದನ್ನ ನನಗೋಸ್ಕರ ತಂದ್ರಿ ಅನ್ಕೊಂತೀನಿ. ಕೊಡಿ ಸರ್. ಥ್ಯಾಂಕ್ ಯು. ಇಬ್ಬರ ಜಗಳ 3ನೇವನಿಗೆ ಲಾಭ ಅಂತ ಕೇಳಿದ್ದೆ. ಇಬ್ಬರ ಪ್ರೀತಿ 3 ಜನಕ್ಕೆ ಲಾಭ ಅಂತ ಇವಾಗ್ಲೇ ನೋಡಿದ್ದು. ಸರಿ ಸರ್, ಬನ್ನಿ ನಾವು ಮೊದಲಿಂದ ಶುರು ಮಾಡೋಣ. ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತೀನಿ. ಇವನ್ ರೀತಿ ನೀತಿ ಯಾವುದು ಸರಿ ಇಲ್ಲ. ಓವರ್ ಆಗಿ ಆಡ್ತೀಯಾನೆ. ಹೇಳಿತ್ತಪ್ಪ. ಹೇಳೋದಕ್ ನೀನ್ ಯಾರೋ? ನಾವೇನ್ ಬೇಕಾದ್ರೂ ಮಾಡ್ಕೊಂತೀನಿ. ನಿಂಗೆ ಯಾಕೆ? ನಿಮ್ಮನ್ನ ನಾನೇ ನೋಡ್ಕೋತಾ ಇದ್ದೀನಿ. ನೀನ್ ನೋಡ್ಕೋತಿದ್ಯಾ? ನಾವೇನ್ ಸ್ಕೂಲ್ ಮಕ್ಳ? ನಮ್ಗೆ ಹೇಳಕ್ ಬಂದ್ಬಿಟ್ಟ. ಹೋಗು. ಸರ್ ಬಿಡಿ ಸರ್, ಹಳ್ಳಿ ಜನ ಮಾತು ಹೊರಟಿರ್ತೈತೆ. ಇಲ್ಲ ಕಮಲಿ ಅವರೇ, ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ಇವನ್ ರೀತಿ ನೀತಿ ಯಾವುದು ಸರಿ ಇಲ್ಲ. ಓವರ್ ಆಗಿ ಆಡ್ತೀಯಾನೆ. ಸರಿ ತಕೊಳ್ಳಿ, ಬನ್ನಿ. ನಿಂತಿರೋದ್ ನೋಡಿದ್ರೆ ರಚನಾ ಬಂದಿದ ತಕ್ಷಣ ಒಳಗ್ ಹೋಗೋ ಪ್ಲಾನ್ ಮಾಡ್ದಂಗೈತಲ್ಲ. ಇದ್ದೇನು ಹೀಗ್ ನೋಡ್ತಿದ್ದಾಳೆ? ನೆಕ್ಸ್ಟ್ ಇವಳು ಒಳಗ್ ಹೋಗಕ್ಕೆ ಯೋಚನೆ ಮಾಡ್ತಿದ್ದಾಳ ಹೇಗೆ? ಇವಳನ್ ಬಿಟ್ರೆ ಬಾತ್ರೂಮ್ ನ ಡರ್ಟಿ ಮಾಡಿ ಬರ್ತಾಳೆ. ಆಮೇಲೆ ಐ ಕಾಂಟ್ ಈವನ್ ಗೋ ಇನ್. ನಾನೇ ಫಸ್ಟ್ ಹೋಗ್ಬೇಕು. ರಚನಾ ಬಂದ ತಕ್ಷಣ ನಾನೇ ಹೋಗ್ಬೇಕು. ಹೆಂಗೆ ಇವಳು ಹೇಳೋದು? ಈ ಜಾಗವನ್ನು ಕಾಯ್ದಿರಿಸಲಾಗಿದೆ. ತಮಾಷೆ ಮಾಡಕ್ ಹೋಗಿ ಕೆಲವೊಂದ್ ಕಿತ ಹಂಗಾಯ್ತೈತೆ ಅಟ್ಟಯ್ಯ. ಅವಳು ಬೇಕು ಅಂತ ಮಾಡ್ತಿದ್ದಾಳೆ ಕಮಲಿ. ನೀನ್ ಇಲ್ಲೇ ಡಿಸೈಡ್ ಮಾಡು ಕಮಲಿ. ನೀನ್ ನನ್ನನ್ನ ತಂಗಿ ಅಂತ ಒಪ್ಕೊಂಡಿದ್ಯಾ ತಾನೆ? ಇದ್ರಾಗೇನ್ ಸಂಶಯ ನಿಕಾ? ನೀನ್ ನನ್ ತಂಗಿಯವನೇ. ಅಕ್ಕ ಆದವಳು ತಂಗಿಗೆ ಸಪೋರ್ಟ್ ಮಾಡ್ತಾಳೆ ತಾನೆ? ಹೀಗೇಳು, ನಿನ್ಗೆ ನಾನ್ ಮುಖ್ಯನಾ ನಿಂಗೆ ಮುಖ್ಯನಾ? ಹೇಳ್ಬೇಕು ಅಂತ ಅನ್ನಿಸ್ತೈತೆ. ಆದ್ರೂ ಮನ್ಸ್ಗೆ ನಿಂಗಿನೇಯ ಕಣವಿ. ನಿಜಾನೇ ಹೇಳ್ತಿದ್ಯಲ್ಲ. ಐ ಲೈಕ್ ಇಟ್ ಕಮ್ಲಿ. ನಿಜವಾಗ್ಲೂ ನಂಗೆ ಏನೂ ಬೇಜಾರಿಲ್ಲ. ಬಾ ಹೋಗೋಣ.
ಒಂದು ಅರ್ಧ ಗಂಟೆ ನನ್ನ ಜೊತೆಗೆ ಬಾ, ನೀನು ಹೇಳಿದ್ದೆಲ್ಲ ಕೊಡಿಸ್ತೀವಿ. ಅನಿಕಾ ಬಾ, ಇವ್ರ ಜೊತೆ ನಮ್ದೇನ್ ಮಾತು. ಎಲ್ಲ ಹೋಗ್ತೀರಾ?